ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಕೊನೆಗೂ ಇಲ್ಲಿ ಮಳೆಯಲ್ಲಿ ದೃಷ್ಟಿಯ ಸತ್ಯ ಕೊಚ್ಚಿ ಹೋಗ್ತದೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶರು ವಿರುದ್ಧ ಯಾವಾಗ ದೃಷ್ಟಿ ತಿರುಗಿಬಿದ್ಲು, ಈ ದೃಷ್ಟಿಯನ್ನು ದತ್ತನಿಂದ ದೂರ ಮಾಡಬೇಕು ಅಂತ ಹೇಳಿ ಶರು ನಿರ್ಧಾರ ಮಾಡ್ತಾರೆ. ಮೊದಲೇ ದೃಷ್ಟಿಯನ್ನು ದೂರ ಮಾಡಬೇಕು ಅಂದ್ಕೊಂಡಿದ್ರು, ಅಂಥದ್ರಲ್ಲಿ ಈಗ ತನ್ನ ಬುಡಕ್ಕೆ ಕೊಳ್ಳಿ ಹಿಟ್ಟ ಮೇಲೆ ಇಲ್ಲಿ ಶರು ಸುಮ್ಮನಿರ್ತಾರೆ? ಖಂಡಿತ ಸಾಧ್ಯ ಅಲ್ಲ. ಅದೇ ಕಾರಣಕ್ಕೆ ಸೀಮಾ ಮುಖಾಂತರ ಆ ಒಂದು ಬ್ರಹ್ಮಾಸ್ತ್ರ ಏನು ಅಂತ ತಿಳ್ಕೊತಾರೆ. ಇಲ್ಲಿ ಸೀಮಾನ ಹೆದರಿಸಿ ಬೆದರಿಸಿ ಪ್ರಾಣ ಭಯವನ್ನು ಒಡ್ಡಿ ಇಲ್ಲಿ ದೃಷ್ಟಿಯ ಸತ್ಯವನ್ನು ಆಚೆ ಬಿಡಿಸ್ತಾರೆ. ಕೊನೆಗೂ ಸೀಮಾ ತನ್ನ ತಂಗಿಯ ನಿಜ ಬಣ್ಣದ ಸತ್ಯವನ್ನು ಹೇಳ್ಬಿಡ್ತಾರೆ. ಇದು ಗೊತ್ತಾಗಿದೆ ತಡ ಶರು ದತ್ತ ಮತ್ತೆ ದೃಷ್ಟಿಯನ್ನು ದೂರ ಮಾಡುವುದಕ್ಕೆ ದೊಡ್ಡ ಷಡ್ಯಂತ್ರವನ್ನೇ ರಚಿಸ್ತಾರೆ. ಜೊತೆಗೆ ಸೀಮಾ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಸೀಮಾ ತನ್ನ ತಂಗಿಗೆ ಎಲ್ಲ ಸತ್ಯ ಹೇಳಬೇಕು, ಅವಳ ಬದುಕನ್ನು ಸರಿಪಡಿಸ್ಬೇಕು, ನನ್ನಿಂದ ಆಗಿರೋ ತಪ್ಪನ್ನು ನಾನು ಸರಿಪಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಅಂಥ ಒಂದು ಸ್ಥಿತಿಯಲ್ಲೂ ಕೂಡ ದೃಷ್ಟಿಯನ್ನು ಭೇಟಿ ಮಾಡಬೇಕು ಅಂತ ಮನೆಗೆ ಬರ್ತಾಳೆ. ದೃಷ್ಟಿಗೆ ಸತ್ಯ ಹೇಳಬೇಕು ಅಂತ ಟ್ರೈ ಮಾಡ್ತಾಳೆ. ಇಲ್ಲಿ ದೃಷ್ಟಿ ತನ್ನ ಅಕ್ಕನ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕ್ತಾಳೆ. ಆಂಬ್ಯುಲೆನ್ಸ್ಗೆ ಕಾಲ್ ಮಾಡ್ತಾಳೆ. ಅಷ್ಟರಲ್ಲಿ ಅಮ್ಮ ಅಬ್ಬಕ್ಕ ಕೂಡ ಬರ್ತಾರೆ. ಇಲ್ಲಿ ಸೀಮಾ ಸತ್ಯ ಹೇಳೋಕ್ಕೆ ಅವಕಾಶನೇ ಮಾಡಿಕೊಡುವುದಿಲ್ಲ ದೃಷ್ಟಿ. ತದನಂತರ ಇಲ್ಲಿ ತನ್ನ ಅಕ್ಕನನ್ನು ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ತಿದ್ರೆ ಅಲ್ಲಿ ದತ್ತಂಗೆ ದೃಷ್ಟಿ ಮತ್ತು ಸೀಮಾ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ. ಸೀಮಾ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಇದರ ನಡುವೆ ದಾರಿ ಮಧ್ಯದಲ್ಲಿ ಆ್ಯಂಬುಲೆನ್ಸ್ನೆಲ್ಲತ್ತೆ ಇಲ್ಲಿ ಸೀಮಾ ಕಿಡ್ನಾಪ್ ಆಗ್ತಾರೆ. ದೃಷ್ಟಿಯಲ್ಲಿ ಲಾಕ್ ಆಗ್ತಾರೆ. ಇಲ್ಲಿ ದತ್ತನಿಗೆ ಕರೀಂ ಕಾಲ್ ಮಾಡಿದ್ದೆ, ಇಲ್ಲಿ ನಾ ಕಿಡ್ನಾಪ್ ಮಾಡಿದ್ದೀವಿ, ನಿನ್ನ ಹೆಂಡ್ತಿನ ಬಿಡಿಸ್ಕೋಬೇಕು ಅಂದರೆ ನಾನು ಹೇಳಿದ ಜಾಗಕ್ಕೆ ಬಾ ಅಂತ ಕರೆಸ್ಕೋತಾರೆ. ಇಲ್ಲಿ ದೊಡ್ಡ ಫೈಟ್ ಆಗುತ್ತೆ. ಕೊನೆಗೂ ದೃಷ್ಟಿ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ತುಂಬ ಅಪಾಯದಲ್ಲಿರ್ತಾಳೆ. ಹೋಗಿದ್ದ ದತ್ತಾಬಾಯಿ ಕಾಪಾಡ್ತಾರೆ. ಇಲ್ಲಿ ದೃಷ್ಟಿ ತನ್ನ ಸತ್ಯವನ್ನು ಹೇಳಬೇಕು ಅಂತ ದತ್ತನ ಹತ್ರ ಓಡಿ ಹೋಗಿ ಅಪ್ಕೋತದಾಗೆ ಮಳೆ ಬರುತ್ತೆ. ಮಳೆ ಬಂದಿದ್ರೆ ದೃಷ್ಟಿಯ ನಿಜ ಬಣ್ಣ ಬಿಳಿಯ ಬಣ್ಣ ತೆರೆದುಕೊಳ್ಳುತ್ತೆ. ದತ್ತ ಶಾಕ್ ಆಗ್ತದೆ.